ನ್ಯಾಷನಲ್ ಹೈವೇ ಜಗಣ್ಣಹಳ್ಳಿ ಸಮೀಪ ಬೆಳಗಿನ ಜಾವ 2 ಗಂಟೆ ಸುಮಾರಿಗೆ ಬೆಂಗಳೂರಿಂದ ಗೋಕರ್ಣಕ್ಕೆ ಹೋಗಿದ್ದಂಥ ಒಂದು ಖಾಸಗಿ ಬಸ್ಸಿಗೆ ಬೆಂಗಳೂರಿಗೆ ಹೋಗ್ತಿರುವಂಥ ಒಂದು ಕಂಟೈನರು ಡ್ರೈವರನ್ನು ಅಜಾಗರೂಕತೆಯಿಂದ ಒಂದು ಭೀಕರವಾದ ಅಪಘಾತ ಸಂಭವಿಸಿದ ತಕ್ಷಣವೇ ಮಾನ್ಯ ಎಸ್ ಸಾಹೇಬರನ್ನು ಗಮನ ತಗೊಂಡಿದ್ದ ತಕ್ಷಣ ನಾವು ಮತ್ತು ಪೊಲೀಸ್ ಎಲ್ಲರೂ ಸಿಬ್ಬಂದಿ ಮತ್ತು SDF ಟೀಮ್ ಸ್ಥಳಕ್ಕೆ ದೌಡಾಯಿಸಿ ಈ ಸ್ಥಳದಲ್ಲಿ ಬೆಂಕಿ ಹತ್ತಿಕೊಂಡಿರುತ್ತಾ ಇತ್ತು. ನೀವು ಪ್ರಯತ್ನದಿಂದ ಎಲ್ಲ ಬಸ್ಗಳಿಗೆ ಹತ್ತಿರನ್ನು ಬೆಂಕಿಯನ್ನು ಆಧರಿಸಿ 24 ಜನರಿಂದ ಇವರು ನಾವು ಹಿರಿಯರಿಗೆ 12 ಜನ ಶಿಫ್ಟ್ ಮಾಡಿದ್ದು, ಆ 9 ಜನ ಶಿರಾಕ್ಕೆ, 3 ಜನ ತುಮಕೂರಿಗೆ, ಒಟ್ಟು 24 ಜನ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಮತ್ತು ಬಸ್ನಲ್ಲಿ 30 ಜನ ಪ್ರಯಾಣಿಕರು, ಡ್ರೈವರು ಮತ್ತು ಕಂಡಕ್ಟರ್ ಸೇರಿ 32 ಜನ. ಈಗ ಅದರಲ್ಲಿ 4 ಡೆಡ್ ಬಾಡಿಗಳು ಸಿಕ್ಕಿದ್ದಾರೆ. ಇನ್ನು 4 ಡೆಡ್ ಬಾಡಿಗಳ ಅವಶೇಷಗಳನ್ನು ಈಗ ಬಸ್ಸು ಗಜ್ಜಾಗಿದೆ, ಅದನ್ನು ಕಾಯ್ದೇನೋ ಮೆಜಾರಪ್ಪ ಅದನ್ನು ಕಟ್ ಮಾಡಿ ತೆಗೆದು ಅವಶೇಷಗಳನ್ನು ಸಂಗ್ರಹಿಸಲಾಗಿದೆ. ಬಸ್ ಚಾಲಕ ಡ್ರೈವರು ಲಾರಿ ಚಾಲಕನ ಮರಣ ಹೊಂದಿದ್ದು, ಅದನ್ನು ಸಮೇತ ನನಗೆ ಶಿಫ್ಟ್ ಮಾಡಲಾಗಿದೆ. ಎಲ್ಲ ಬಾಡಿಗಳನ್ನು ಶಿಫ್ಟ್ ಮಾಡಿದ ನಂತರ ಅದನ್ನು DNA ಪರೀಕ್ಷೆ ಮಾಡಿ ಅದನ್ನು ಪೋಸ್ಟ್ಮಾರ್ಟಮ್ ಮಾಡಿ ಸಂಬಂಧಪಟ್ಟ ವಾಹನಕ್ಕೆ DML ಹಸ್ತಾಂತರ ಮಾಡಲಾಗಿದೆ. ಸೊ ಈಗೇನು ಟ್ರಾಫಿಕ್ಕು ಬಂದಾಗಿತ್ತು ಅದನ್ನೆಲ್ಲ ಸುಗಮವಾಗಿ ಸಂಚಾರ ವ್ಯವಸ್ಥೆ ಮಾಡಿಕೊಡ್ತೀವಿ. ನಾವು ಏನು ಬಸ್ ರಿಸರ್ವ್ ಮಾಡಿರ್ತಾರೆ ಖಾಸಗಿ ಬಸ್ಸಲ್ಲಿ ಅವ್ರದ್ದು ಮೊಬೈಲ್ ನಂಬರ್ಗಳನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಅದರ ಮೇಲೆ ನಾವು ಅವರ ಸಂಬಂಧಿಕರಿಗೆ ಮಾಹಿತಿಯನ್ನು ಈಗಾಗಲೇ ತಿಳಿಸ್ತಾ ಇದ್ದೀವಿ. ಈಗ ಕೆಲವರು ಬಂದು ಆಗ ವಿಚಾರ ಮಾಡಿರೋದು ಇಬ್ಬರು ಸೇವ್ ಆಗಿದ್ದರೆ ನಮ್ಮ ಬಾಡಿ ಸಿಗ್ತಾ ಇಲ್ಲ. ಸೊ ಅದನ್ನು ನಾವೀಗ ಬಾಡಿ ಸಿಗಿಸುವಂಥ ಸ್ಥಿತಿಯಲ್ಲಿಲ್ಲ. ಅದು DNA ಮಾಡಿ ಅವರ ಎಂಟ್ರಿ ಮಾಡಿ ಶಾಲಾ ಮಕ್ಕಳು ಇದು ಹೌದು ನಿಜಕ್ಕೂ ಒಂದು ದುರಂತ ತಪ್ಪು ಅಂತ ಅನಿಸ್ಬೋದು. ಯಾಕೆಂದರೆ ಈ ಬಸ್ ಹಿಂದ್ಗಡೆಗೆ ಒಂದು ಶಾಲಾ ವಾಹನ ಬೆಂಗಳೂರಿಂದ ದಾಂಡೇಲಿ ಹೋಗ್ತಾ ಇತ್ತು. ಆ ವಾಹನ ಒಂದು ಆ ಡ್ರೈವರ್ನ ಒಂದು ಜಾಗೃತನೋ ಅಥವಾ ಅವನ ದುಡ್ಡಿನ ಒಂದು ಸಂಚಾರನ ಗೊತ್ತಿಲ್ಲ. ಯಾಕೆಂದರೆ ತಂದಕವನ್ನು ದಾಟಿ ಸರ್ವಿಸ್ ಮಾಡೋದು ಹೋಗಿದೆ. ಸ್ವಲ್ಪ ಡ್ರೈವರಿಗಂತೂ ಸಣ್ಣ ಪಟ್ಟಾಗಿತ್ತು, ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗಿತ್ತು. ತಕ್ಷಣ ಇನ್ನೊಂದು ಬಸ್ ವ್ಯವಸ್ಥೆ ಮಾಡಿ ಆ ಮಕ್ಕಳ ಶೈಕ್ಷಣಿಕ ಪ್ರವಾಸಕ್ಕೆ ಅನುವು ಮಾಡಿಕೊಡ್ತಾರೆ. ಮಕ್ಕಳಿಗೆ ಯಾರಿಗೂ ತೊಂದರೆ ಆಗಲ್ಲ. ಸುಮಾರು 40 ಜನ ಮಕ್ಕಳಿದ್ದು ಹೈಸ್ಕೂಲು ಮಕ್ಕಳು ಅನಿಸುತ್ತೆ ಅದು. ಸೊ ಅವರು ಶೈಕ್ಷಣಿಕ ಪ್ರವಾಸಕ್ಕೆ ಬರ್ತಾ ಇದ್ದಾರೆ. ಈ ಬಸ್ ಹಾಕ್ತಿದ್ದು ಬ್ಯಾಕ್ ಅವ್ರು ಇತ್ತು. ಇದು ಏನು ಬಸ್ಸು ಆಕ್ಸಿಡೆಂಟ್ ಆದ ತಕ್ಷಣ ಅವರು ಹಿಂದ್ಗಡೆಯಿಂದ ಲೆಫ್ಟಿಗೆ ಅವ್ರು ತಗೊಂಡು ಸರ್ವಿಸ್ ರೋಡಲ್ಲಿ ಹೋಗಿದ್ದರಿಂದ ಮಕ್ಕಳಿಗೆ ಯಾವುದೇ